ಕಳೆದ 12 ವರ್ಷಗಳಿಂದ ಪ್ರೀತಿಸಿ ಮದುವೆ ಆಗಿದ್ದ ಪತ್ನಿಯನ್ನೇ ಪತಿ ಕೊಲೆ ಮಾಡಿದ್ದಾರೆ ಅಂತಕ್ಕಂತ ಆರೋಪ. ಆದ್ರೆ ಮತ್ತೊಂದು ಕಡೆ ಪತಿ ಹೇಳ್ತಕ್ಕಂಥದ್ದು ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತಕ್ಕಂಥದ್ದು ಪತಿಯ ವಾದ. ಸದ್ಯ ಯಾರು ಮೃತರಿದ್ದಾರೆ ಅದರ ಪೋಷಕರು ಇದೀಗ ಪತಿಯ ವಿರುದ್ಧ ಕೊಲೆ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಕುಮಾರ್ ಎಂಬಾತನೇ ತನ್ನ ಪತ್ನಿಯನ್ನ ಹತ್ಯೆಗೈದಿರ್ತಕ್ಕಂಥ ಪಾಪಿ ಪತಿ ಅಂತ ಹೇಳಿ ಮೃತನ ಪೋಷಕರು ಸಂಬಂಧಿಕರು ಆರೋಪಿಸ್ತಾ ಇದ್ದಾರೆ. ಏನು ಈ ಆರೋಪಿ ಹಾಗೂ ಆತನಿಗೆ ಸಾಥ್ ನೀಡಿದವರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು, ಮೃತ ಮಹಿಳೆ ಮತ್ತೆ ಆರೋಪಿ ಕುಮಾರ್ ಪರಸ್ಪರ ಪ್ರೀತಿಸಿ 12 ವರ್ಷಗಳ ಹಿಂದೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರಂತೆ. ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗೇ ಇತ್ತಂತೆ, ಎಲ್ಲವೂ ಚೆನ್ನಾಗಿ ಜೀವನ ಮಾಡ್ತಾ ಇದ್ರಂತೆ. ಆದ್ರೆ ಕಳೆದ 4-5 ವರ್ಷಗಳಿಂದ ಇಬ್ರು ನಡುವೆ ಒಂದಿಷ್ಟು ವಿರಸ, ದೈಹಿಕ ಮತ್ತೆ ಮಾನಸಿಕ ಹಿಂಸೆ ನೀಡ್ತಾ ಇದ್ದ ಕುಮಾರ್ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದ್ರೆ ದಿವ್ಯಾ ಅಂತಕ್ಕಂಥ ಮತ್ತೊಬ್ಳು ಹುಡುಗಿಯಂತೆ. ದಿವ್ಯಾ ಅಂತಕ್ಕಂಥ ಹುಡುಗಿಯೊಟ್ಟಿಗೆ ಅಕ್ರಮ ಸಂಬಂಧವನ್ನು ಹೊಂದಿದ್ದ ಕುಮಾರ್ ತನ್ನ ಪತ್ನಿಯ ವಿರುದ್ಧ ನಿರಂತರವಾಗಿ ಹಲ್ಲೆ ಮಾಡ್ತಕ್ಕಂಥದ್ದು, ಆಕೆಯನ್ನ ನಿಂದಿಸ್ತಕ್ಕಂಥದ್ದು, ಮಾನಸಿಕವಾಗಿ ಕಿರುಕುಳವನ್ನು ಕೊಟ್ಟು ಶೋಷಣೆ ಮಾಡ್ತಾ ಇದ್ದ ಅಂತಕ್ಕಂಥ ಆರೋಪ ಮಾಡಿರ್ತಕ್ಕಂಥದ್ದು. ಈ ದೌರ್ಜನ್ಯವನ್ನು ತಾಳಲಾರದೆ ನೊಂದ ಮಹಿಳೆ ಹಾಗೂ ಆಕೆಯ ಕುಟುಂಬಸ್ಥರು 4-5 ಬಾರಿ ಪೊಲೀಸರಿಗೆ ದೂರು ಕೂಡ ಕೊಟ್ಟಿದ್ರಂತೆ. ಅಲ್ಲೊಂದಿಷ್ಟು ಪೊಲೀಸರು ಬುದ್ಧಿ ಹೇಳಿ ರಾಜಿ ಸಂಧಾನ ಎಲ್ಲವನ್ನು ಕೂಡ ಮಾಡಿದ್ರಂತೆ. ಆದ್ರೆ ಯಾವುದೇ ಬದಲಾವಣೆ ಆಗಿರ್ಲಿಲ್ಲ ಕುಟುಂಬದಲ್ಲಿ ಅಂತ ಹೇಳಲಾಗ್ತಾ ಇದೆ. ಅಕ್ರಮ ಸಂಬಂಧದ ವ್ಯಾಮೋಹಕ್ಕೆ ಬಿದ್ದಿದ್ದಂತ ಕುಮಾರ್ ಸಂಚು ರೂಪಿಸಿ ನನ್ನ ಮಗಳನ್ನ ಕೊಲೆ ಮಾಡಿಬಿಟ್ಟಿದ್ದಾನೆ. ಅದಾದ ಮೇಲೆ ಅದರಿಂದ ಹೊರಬರೋದಕ್ಕೆ ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ, ನೇಣಾಕೊಂಡಿದ್ದಾಳೆ ಅಂತಕ್ಕಂಥ ಕಟ್ಟುಕತೆಯನ್ನ ಕಟ್ಟಿ ಈ ರೀತಿ ಬಿಂಬಿಸಿ ತಾನು ಹೊರ ಬರ್ತಕ್ಕಂಥ ಹುನ್ನಾರವನ್ನ ನಡೆಸಿದ್ದಾನೆ. ದಯವಿಟ್ಟು ನನ್ನ ಮಗಳಿಗೇನು ಅಳಿಯ ಸಾಕಷ್ಟು ಹಿಂಸೆ ಕೊಟ್ಟು ಆಕೆಯನ್ನ ಮನಬಂದಂತೆ ಥಳಿಸಿ ಆಕೆಯನ್ನ ಕೊಲೆ ಮಾಡಿದ್ದಾನೆ. ಆತನ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು. ಇದು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಅಲ್ಲ, ವ್ಯವಸ್ಥಿತ ಕೊಲೆ ಅಂತ ಆರೋಪಿಸಿದ್ದಾರೆ. ನನ್ನ ತಂಗಿನೇ ಗಂಡ 5-6 ವರ್ಷದಿಂದ ಹಿಂಸೆ ಕೊಟ್ಟು ಮೊನ್ನೆ ಕೊಲೆ ಮಾಡಿ ಅವ್ರಿಗಿಬ್ರು ಹೆಣ್ಮಕ್ಳು, ಒಂದು ಗಂಡು ಒಂದು ಹೆಣ್ಣು ಇದೆ. 10 ವರ್ಷ ಮತ್ತು 5 ವರ್ಷದ್ದು, ಮತ್ತು 12 ಇವ್ರ ಮದುವೆಗೆ 12 ವರ್ಷ ಆಗಿದೆ. ದಿವ್ಯಾನ ಹುಡುಗಿದ ಒಂದು ಅಫೇರ್ ಇಟ್ಕೊಂಡು ಈ ಹುಡುಗಿಗೆ 5 ವರ್ಷದಿಂದ ಟಾರ್ಚರ್ ಕೊಟ್ಟು ನಾವು ಪೊಲೀಸ್ ಸ್ಟೇಷನಿಂದ ಒಂದು 7-8 ಸತಿ ಹೋಗಿ ತೀರ್ಮಾನ ಮಾಡ್ಕೊಂಡು ಗ್ರಾಮದ ಮುಖಂಡರೆಲ್ಲ ಸೇರ್ಕೊಂಡು ಈ ಪೊಲೀಸ್ ಸ್ಟೇಷನಿಂದ ಹಂಗೆ ಅಲ್ಲೆಲ್ಲ ತೀರ್ಮಾನ ಮಾಡಿ ಕಳಿಸಿದ್ರು. ಹಂಗೆ NCR ಮಾಡಿಸಿ ಎಲ್ಲವ. ಆಮೇಲೆ ಇವಾಗ ಮೊನ್ನೆ ಹೊಡೆದು ನೇಣಾಕ್ಬಿಟ್ಟು ಅವನೇ ಸೂಸೈಡ್ ಆಗೈತೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಪುಕಾರ ಎತ್ಬಿಟ್ಟು ಅವನೇ ಇಳಿಸಿ ಬಾಡಿನೆಲ್ಲವ ಕೆಳಗಡೆ ಹಾಕಿ ಇದೆಲ್ಲ ಮಾಡಿ ಅದೇ ಅಫೇರ್ ಇಟ್ಕೊಂಡು ದಿವ್ಯಾನ ಹುಡುಗಿ ಜೊತೆ ಅಫೇರ್ ಇಟ್ಕೊಂಡು ಡೈಲಿ ಜಗಳ 3 ತಿಂಗಳಿಗೊಂದು ಸತಿ, 4 ತಿಂಗಳು, 3 ತಿಂಗಳು, 2 ತಿಂಗಳಿಗೆ ಪದೇ ಜಗಳ ಇಟ್ಕೊಂಡು ಮೊನ್ನೆ ಹೊಡೆದು ಸಾಯಿಸಿ ನೇಣಾಕಿರೋದು ಅವನೇ. ಇಬ್ಬರು ಅವರು ಸಪೋರ್ಟ್ ಮಾಡಿರೋದು, ಅವ್ರ ಅಣ್ಣ ತಮ್ಮಂದಿರು ಅವರೆಲ್ಲ ಸೇರಿ ಒಂದು 2-3 ವರ್ಷದಿಂದ ಬೇರೆ ಅತ್ಯಾಚಾರ ಮಾಡ್ಕೊಂಡು ಆ ಅವಳಿಂದ ಭಾರಿ ಇವಳಿಗೆ ಕಿರ್ಕುಲಾಗಿ ಈಗ 6ನೇ ತಿಂಗಳಲ್ಲಿ, ಈಗ ಒಂದು 6 ತಿಂಗಳಲ್ಲಿ ಖಾರದ ಪುಡಿ ಅಷ್ಟು ಇವಳು ನೋಡ್ದು ಎಲ್ಲ ಅಧ್ವಾನ ಎಬ್ಬಿಸಿದ್ರು ಸಹ. ಇಲ್ಲಿಗೆ 3ನೇ ಸತಿ ಕಂಪ್ಲೇಂಟ್, 3-4 ಸತಿ ಕಂಪ್ಲೇಂಟ್ ಆಗಿದೆ ಇದು ನುಗ್ಗೇಲಿ ಸ್ಟೇಷನ್ಗೆ. ಭಾರಿ ಆವಾಗದಿಂದ ಈ ಹುಡುಗಿ ಕಿರ್ಕುಲಾಗಿ ಕೊಲೆ ಪ್ರಯತ್ನ ಮಾಡಿರೋದು. ಇದಕ್ಕೂ ಅದು ಬೇರೆ ಅತ್ಯಾಚಾರ ಇನ್ನೊಬ್ಬಳು ಇದ್ದಾಳೆ ಸರ್, ಇನ್ನೊಬ್ಳಿಂದ ಇವಳಿಗೆ ಅತ್ಯಾಚಾರ ಭಾರಿ ಕಿರ್ಕುಲದಿಂದ ಆಗಿರೋದು. ವರದಕ್ಷಿಣೆ ಏನಿಲ್ಲ, ಲವ್ ಮ್ಯಾನೇಜರಾಗಿ ಮದುವೆ ಆಗಿದ್ರು ಸರ್. ಇಲ್ಲಿಂದ ಹುಬ್ಳಿ ಸ್ಟೇಷನಲ್ಲಿ ಹಿಡ್ದು ಹಾಕಿದ್ದು ಇವ್ರನ್ನ. ಸರ್ ನಮ್ಮ ಮನೆ ಕೆಳಗೆ ಇವ್ರು ಅಷ್ಟೊತ್ತಿಗೆ ಹಣ ಬಿಚ್ಚಿ ಮಡಗಿದ್ದಾಗ ನಮಗೆ ಊರವ್ರು ಅರ್ಥಮಾನ ಕೊಟ್ಟು ಆವಾಗ ಹೋಗಿ ನಾವು ನೋಡಿರೋದು ಸರ್. ಅವನಿಗೆ ಕಠಿಣವಾಗಿ ಶಿಕ್ಷೆ ಹಾಕ್ಬೇಕು ಸರ್. ಅವ್ನಿಗೆ ಯಾರು ಸಪೋರ್ಟ್ ಮಾಡ್ತಿದ್ರೆ, ಅವನಿಗೆ ಹಿಂದೆ ಮುಂದೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಶಿಕ್ಷೆ ಆಗಬೇಕು. ಇಂಥ ಹೆಣ್ಣು ಮಕ್ಳಿಗೆ ಮುಂದೆ ಯಾರು ಈ ಥರ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರಿಗೆ ನಮಗೆ ಶಿಕ್ಷೆ ಆಗಲೇಬೇಕು ಅಂತ ನಮಗೆ ಕನ್ವಿಷನ್ ಇದೆ ಸರ್. ಶಿಕ್ಷೆ ಆಗಲೇಬೇಕು ಅವನಿಗೆ. ಕರೆಕ್ಟಾಗಿ ಮೊದಲಿಂದ ಹೇಳಿ ಏನಾಯಿತು ಸಾರು? ಮೊದಲಿಂದ ಸರ್, ಮೊದಲಿನ ರಿಪೋರ್ಟು ಸರು, ದಿವ್ಯ ಅನ್ನೋದು ಹುಡುಗಿಗೆ ಈ ಕುಮಾರ್ ಅನ್ನೋದು ಲಿಂಕ್ ಇದ್ದಾಗ ಇವ್ರು ಮದುವೆ ಆದ್ಮೇಲೆ ಕದ್ದು ಹುಡುಗಿನ ಮದುವೆ ಕರ್ಕೊಂಡೋಗಿದ್ದ. ಅವ್ರ ಅಪ್ಪರಿಗೆ ನಮಗೆ ಫಸ್ಟಿಂದಲ್ಲಿ ಕಾಂಪಿಟೇಷನ್ ಇತ್ತು. ಈ ಹುಡುಗಿನ ನಾನು ಕರ್ಕೊಂಡೋಗಿ ನಿನ್ನ ಮಗಳನ್ನ ಸಾಯಿಸಿ ಹಾಕ್ಬೇಕು ಅಂತ ಅವ್ರ ಅಪ್ಪನಿಗೆ ಫೈಟ್ ಮಾಡಿದ್ದೆವನು. ಕರ್ಕೊಂಡೋಗಿ ಏನು ಮಾಡ್ದೆ, ಮದುವೆ ಆದ 17 ವರ್ಷಕ್ಕೆ ಮದುವೆ ಆದ. ಚಿತ್ರದುರ್ಗ ಕರ್ಕೊಂಡೋಗಿ ಕರ್ಕೊಂಡೋಗಿ ಮದುವೆಗೆ ಮದುವೆಗೆ ಬಂದಮೇಲೆ ನುಗ್ಗೇಲಿ ಸ್ಟೇಷನ್ ಕರ್ಕೊಂಬಂದಾದ್ಮೇಲೆ ಕಾಂಪ್ರಾಗಿ ಮದುವೆ ಮಾಡಿ ಕಳಿಸಿದ್ರು. ಮದುವೆ ಮಾಡಿ ಕಳಿಸಿ ಒಂದು 4-5 ವರ್ಷ ಚೆನ್ನಾಗಿದೆ ಸರ್. 4-5 ವರ್ಷದ ಮೇಲೆ ದಿವ್ಯ ಅನ್ನೋ ಹುಡುಗಿನ ಕೈಗೆ ಹಾಯ್ಕೊಂಡಾದ್ಮೇಲೆ ದಿವ್ಯ ಅನ್ನೋ ಹುಡುಗನ್ನ ರಂಗಸ್ವಾಮಿನ ಹುಡುಗನ
ಟ್ಯಾಬ್ಲೆಟ್ಸ್ ಹಾಕಿ ಸಾಯಿಸಿ ಹಾಕಿದ್ಮೇಲೆ ಇವಳನ್ನ ಚೆನ್ನಾಗಿ ಕೈಗೆ ಹಾಕ್ಯಂಡು ಆಗಿದ್ಮೇಲೆ